ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅಷ್ಟು ದೊಡ್ಡ ಆಸೆ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ಈಗ ಬಿಗ್ ಬಾಸ್ ಸ್ಪರ್ಧೆಗಳದೇ ಎಲ್ಲೆಡೆ ಹವಾ. ಅದರಲ್ಲೂ ಕೂಡ ರಕ್ಷಿತಾ ಅವ್ರದ್ದು, ಗಿಲ್ಲಿ ಅವ್ರದ್ದು, ಕಾವ್ಯ ಅವರು ಪ್ರತಿಯೊಬ್ಬರು ಕೂಡ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಯಾವುದೇ ಒಂದು ಫಂಕ್ಷನಲ್ಲೂ ಕೂಡ ಅವರೇ ಕಾಣಿಸ್ಕೊತಾರೆ. ಈಗ ರಕ್ಷಿತಾ ಅವ್ರಿಗೆ ಒಂದು ಇಂಟರ್ವ್ಯೂನಲ್ಲಿ ಒಂದು ಕ್ವಶನ್ ಕೂಡ ಇಲ್ಲಿ ಕೇಳಿದ್ದಾರೆ. ನೀವೇನಾದರೂ ಒಂದು ಸಿನಿಮಾಗೆ ಹೀರೋಯಿನ್ ಆದರೆ ಅದಕ್ಕೆ ಹೀರೋ ಆಗಿ ಯಾರನ್ನ ಇಲ್ಲಿ ಆಯ್ಕೆ ಮಾಡ್ಕೊತೀರಾ ಅಂತಂದ್ಬಿಟ್ಟು, ಅದಕ್ಕೆ ಇಲ್ಲಿ ಆ ಸಿನಿಮಾದಲ್ಲಿ ಹೀರೋ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಾನು ಆ್ಯಕ್ಟ್ ಮಾಡ್ತೀನಿ ಅಂತಂದ್ಬಿಟ್ಟು ರಕ್ಷಿತಾ ಅವರು ಹೇಳ್ತಾರೆ. ಇಲ್ಲಿ ಇಲ್ಲ, ಒಂದು ಸಿನಿಮಾ ಅಂತಂದಮೇಲೆ ಹೀರೋ ಇರಲೇಬೇಕು, ನೀವು ಯಾರನ್ನ ಆಯ್ಕೆ ಮಾಡ್ಕೊತೀರಾ ಹೇಳಿ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಇಲ್ಲಿ ಮಾಳು ಅಣ್ಣನ ನಾನು ಆಯ್ಕೆ ಮಾಡ್ಕೊತೀನಿ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ಆ್ಯಂಕರ್ ಏನಂತಾರೆ ಅಂತಂದರೆ, ಅವರು ಅಣ್ಣ ಆಗ್ತಾರಲ್ವಾ ಅಂತ ಹೇಳ್ತಾರೆ. ಮಾಳು ಅವರು ಅಣ್ಣ ಅಲ್ವಾ ಅಂತ ಅಂದಿದ ತಕ್ಷಣವೇ ಅದಕ್ಕೆ ರಕ್ಷಿತಾ ಅವ್ರಿಗೆ ಇಲ್ಲಿ ಆ್ಯಂಕರ್ ಹೇಳ್ತಾರೆ, ನೀವು ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಲ್ವಾ ಅಂತಂದ್ಬಿಟ್ಟು. ಅದಕ್ಕೆ ಓ ಇಲ್ಲಪ್ಪ, ನಮಗೆ ಅಷ್ಟೊಂದು ದೊಡ್ಡ ದೊಡ್ಡ ಕನಸುಗಳು ಇಲ್ಲ, ನಾವು ನಾವು ಚಿಕ್ಕವರಾಗಿದ್ದೀವಿ, ಅವರು ತುಂಬಾ ದೊಡ್ಡವರಿದ್ದಾರೆ, ಖಂಡಿತವಾಗ್ಲೂ ಅಷ್ಟು ದೊಡ್ಡ ಆಸೆ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಒಂದು ಆಪರ್ಚುನಿಟಿ ಸಿಕ್ಕರೆ ನಟಿಸ್ತಾರೆ. ಆದರೆ ಈಗ ಗಿಲ್ಲಿಯವರು ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಪಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ತುಂಬ ಗ್ರೇಟ್ ಅಂತ ಹೇಳ್ಬೋದು. ಇಷ್ಟು ಚಿಕ್ಕ ಸಮಯದಲ್ಲಿ ಇಷ್ಟು ದೊಡ್ಡದಾಗಿ ಹೆಸರು ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಅವ್ರನ್ನ ಗುರುತಿಸ್ತಾರೆ. ಅವ್ರ ಜೊತೆ ಒಂದು ಸೆಲ್ಫಿ ಅಂತೂ ಬೇಕೇ ಬೇಕು ಅಂತ ಹೇಳ್ತಾರೆ. ಈಗ ರಕ್ಷಿತ್ ಅವರು ನನಗೆ ಅಷ್ಟು ದೊಡ್ಡ ಕನಸಿಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. ಯಾಕಂದರೆ ಒಂದು ಹೀರೋಯಿನ್ ಅಂತೂ ಆಗೋ ಆಪರ್ಚುನಿಟಿ ಬಂತು ಅಂತಂದರೆ ಖಂಡಿತವಾಗ್ಲೂ ನಟನೆ ಮಾಡ್ತೀನಿ. ಆದರೆ ಅದಕ್ಕೆ ಹೀರೋ ಆಯ್ಕೆ ಮಾಡ್ಕೊಳ್ಳಿ ಅಂತಂದರೆ ಮಾಳು ಅವ್ರನ್ನ ಆಯ್ಕೆ ಮಾಡ್ಕೊತೀನಿ. ಆದರೆ ಗಿಲ್ಲಿ ಅವರು ತುಂಬ ಬೆಳೆದಿದ್ದಾರೆ, ನನಗೆ ಅಷ್ಟು ದೊಡ್ಡ ದೊಡ್ಡ ಆಸೆ ಕನಸು ಇಲ್ಲ, ಅಂದರೆ ಅವ್ರ ಜೊತೆ ನಡ್ಸಕ್ಕೆ ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರಲ್ಲ, ಆಪರ್ಚುನಿಟಿ ಸಿಗಲ್ಲ ಅಂತಂದ್ಬಿಟ್ಟು ರಕ್ಷಿತಾ ಅವರು ಹೇಳಿದ್ದಾರೆ. ಖಂಡಿತವಾಗ್ಲೂ ಇಬ್ಬರು ಕೂಡ ಒಂದೇ ಸಿನಿಮಾದಲ್ಲಿ ನಟಿಸೋ ಒಂದು ಆಪರ್ಚುನಿಟಿ ಅವ್ರಿಗೆ ಸಿಗಲಿ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಹಾರೈಸೋಣ ವೀಕ್ಷಕರೇ. ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ಗಿಲ್ಲಿ ಅವ್ರ ಜೊತೆ ರಕ್ಷಿತಾ ಅವರು ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಒಂದು ವೇಳೆ ರಕ್ಷಿತಾ ಅವರು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆದರೆ ಅವ್ರಿಗೆ ಇಲ್ಲಿ ಹೀರೋ ಆಗಿ ಯಾರು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.